ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಪಿಸಿ ಹಾಗೆ ಬಿಎಒ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಇದು ಒಂದು ಬೆಸ್ಟ್ ವಿಡಿಯೋ ಇದೆ. ಯಾಕಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ವಿತ್ ಸಿಂಪಲ್ ಎಕ್ಸ್ಪ್ಲನೇಷನ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ಕ್ವಶನ್, ಕೆಳಗಿನ ಹೇಳಿಕೆಯನ್ನ ಪರಿಶೀಲಿಸಿ. ರ್ಯಾಮ್ ಒಂದು ಅಸ್ಥಿರ ಮೆಮರಿಯಾಗಿದೆ. ರಾಮ್ ನಲ್ಲಿರುವ ಡೇಟಾವನ್ನ ವಿದ್ಯುತ್ ಹೋದರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಆಪ್ಷನ್ಸ್: ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಹಾಗೆ ಒಂದು ಮತ್ತು ಎರಡು ತಪ್ಪು ಅಂತ ಆಪ್ಷನ್ಸ್ ಇದೆ. ಸೊ ಕ್ವಶನ್ ಮೊದಲು ನೋಡಿ. ರ್ಯಾಮ್ ಒಂದು ಅಸ್ಥಿರ ಮೆಮರಿ ಆಗಿದೆ. ರೋಮ್ ನಲ್ಲಿರುವ ಡೇಟಾವನ್ನ ವಿದ್ಯುತ್ ಹೋದ್ರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ ಅಂತ ಕ್ವಶನ್ ಇದೆ. ಸೊ ಮೊದಲನೇದಾಗಿ ರಾಮ್ ಹಾಗೆ ರ್ಯಾಮ್ ಇವು ಟೈಪ್ಸ್ ಆಫ್ ಮೆಮರಿ. ಮೆಮರಿಯ ಎರಡು, ಕಂಪ್ಯೂಟರ್ ಮೆಮರಿಯ ಎರಡು ಪಾರ್ಟ್ಸ್ಗಳು, ರ್ಯಾಮ್ ಹಾಗೆ ರಾಮ್. ಇನ್ನು ಇವು ಟೈಪ್ಸ್ ಆಫ್ ಮೆಮರಿ. ಇನ್ನು ರ್ಯಾಮ್ ಬಗ್ಗೆ ನೋಡೋದಾದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇನ್ನು ರಾಮ್, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ. ಓಕೆ, ಇವು ಮೆಮೊರಿ. ರಾಮ್ ಹಾಗೆ ರ್ಯಾಮ್ ಎರಡು ಕೂಡ ಟೈಪ್ಸ್ ಆಫ್ ಮೆಮರಿ. ಕಂಪ್ಯೂಟರ್ನ ಮೆಮರಿಯ ಎರಡು ಟೈಪ್ಸ್ ಇವೆ, ರ್ಯಾಮ್ ಹಾಗೆ ರಾಮ್. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ. ರ್ಯಾಮ್ ಅಂದ್ರೆ ಇದು ಟೆಂಪರವರಿ ಮೆಮರಿ ಅಂದ್ರೆ ತಾತ್ಕಾಲಿಕ. ಇದು ರ್ಯಾಮ್ ತಾತ್ಕಾಲಿಕ ಮೆಮರಿ. ಹಾಗೆ ರಾಮ್ ಅಂದ್ರೆ ಇದು ಶಾಶ್ವತ ಮೆಮರಿ ಅಂದ್ರೆ ಪರ್ಮನೆಂಟ್. ಇದು ಪರ್ಮನೆಂಟ್ ಮೆಮರಿ ರಾಮ್. ಸೊ ರ್ಯಾಮ್ ಅಂದ್ರೆ ಇದು ಟೆಂಪರರಿ ಮೆಮರಿ, ಹಾಗೆ ರಾಮ್ ಅಂದ್ರೆ ಇದು ಒಂದು ಶಾಶ್ವತ ಪರ್ಮನೆಂಟ್ ಮೆಮರಿ ಆಗಿದೆ. ರ್ಯಾಮ್ ಅಲ್ಲಿ ಇನ್ ಕೇಸ್ ಕರೆಂಟ್ ಹೋದ್ರೆ, ಯಾವುದೇ ನೀವು ಫೈಲ್ ನಲ್ಲಿ ಏನಾದರೂ ಬರಿತಾ ಇದ್ರೆ, ಸೊ ಆಟೋಮೆಟಿಕ್ಲಿ ಎಲ್ಲವೂ ಸೊ ಫೈಲ್ ನಲ್ಲಿ ಇನ್ನು ಸಡನ್ ಆಗಿ ಕರೆಂಟ್ ಹೋದಾಗ ರ್ಯಾಮ್ ಅಲ್ಲಿ ಇರುವಂತಹ ಎಲ್ಲ ಏನ್ ಡೇಟಾ ಇರುತ್ತೆ, ನೀವು ವರ್ಕ್ ಮಾಡ್ತಾ ಇರುವಂತಹ ಡೇಟಾ ಏನಿರುತ್ತೆ ಅದೆಲ್ಲವೂ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ, ಅಂದ್ರೆ ಸೇವ್ ಆಗಿರಲ್ಲ. ಬಟ್ ಇನ್ ರಾಮ್ ನಲ್ಲಿ ಆ ರೀತಿ ಇರಲ್ಲ. ಇನ್ ಕೇಸ್ ಸಡನ್ ಆಗಿ ಏನಾದ್ರೂ ಕರೆಂಟ್ ಹೋದ್ರೂ ಕೂಡ ಯಾವುದೇ ಡ್ಯಾಮೇಜ್ ಆಗಲ್ಲ. ಸೊ ಇದು ಒಂದು ಪರ್ಮನೆಂಟ್ ಮೆಮರಿ ಆಗಿದೆ. ಸೊ ರಾಮ್ ಇದು ಒಂದು ತಾತ್ಕಾಲಿಕ ಅಂದ್ರೆ ಅಥವಾ ಅಸ್ಥಿರ ಮೆಮರಿ ಅಂತ ಹೇಳ್ಬೋದು. ಹಾಗೆ ರ್ಯಾಮ್ ಇದು ಪರ್ಮನೆಂಟ್ ಮೆಮರಿ ಅಂದ್ರೆ ಶಾಶ್ವತ ಮೆಮರಿ. ಓಕೆ, ಅಂದ್ರೆ ಸ್ಥಿರ ಮೆಮರಿ. ಸೊ ಇವಾಗ ಎಕ್ಸ್ಪ್ಲನೇಷನ್ ತಿಳಿತು. ಸೊ ಇನ್ನೊಂದು ಕ್ವಶನ್ ಓದೋಣ. ರ್ಯಾಮ್ ಒಂದು ಅಸ್ಥಿರ ಮೆಮರಿ ಅಂದ್ರೆ ರ್ಯಾಮ್ ಒಂದು ಏನಂತ ಹೇಳಿದರೆ, ಒಂದು ಟೆಂಪರರಿ ಮೆಮರಿ ಅಂತ ಹೇಳಿದ್ದಾರೆ. ಸೊ ಒಂದನೇದು ಆಪ್ಷನ್ ಕರೆಕ್ಟ್ ಇದೆ. ಇನ್ನು ರಾಮ್ ನಲ್ಲಿರುವ ಡೇಟಾವನ್ನ ವಿದ್ಯುತ್ ಹೋದ್ರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ, ಕರೆಕ್ಟ್. ರೀಡ್ ಓನ್ಲಿ ಮೆಮರಿಯಲ್ಲಿ ಸಡನ್ ಆಗಿ ಕರೆಂಟ್ ಹೋದ್ರೂ ಕೂಡ ಏನು ಸಮಸ್ಯೆ ಆಗಲ್ಲ, ಎಲ್ಲವೂ ಸೇವ್ ಇರುತ್ತೆ. ಬಟ್ ಇನ್ ಕೇಸ್ ರ್ಯಾಮ್ ಅಲ್ಲಿ ಇನ್ನು ಇದರಲ್ಲಿ ರ್ಯಾಮ್ ಅಲ್ಲಿ ನೋಡೋದಾದ್ರೆ ಇನ್ ಕೇಸ್ ಕರೆಂಟ್ ಹೋದ್ರೆ ಎಲ್ಲವೂ ಸೇವ್ ಇರಲ್ಲ, ಸೊ ಡಿಲೀಟ್ ಆಗಿರುತ್ತೆ. ಸೊ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಹಾಗೆ ರೀಡ್ ಓನ್ಲಿ ಮೆಮರಿ, ಇವೆರಡು ಮೆಮರಿಗಳು ಇಂಪಾರ್ಟೆಂಟ್. ಇವು ಕಂಪ್ಯೂಟರ್ ಮೆಮರಿಗಳು. ರೀಡ್ ಓನ್ಲಿ ಮೆಮರಿ ಹಾಗೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಒಂದು ತಾತ್ಕಾಲಿಕ, ಹಾಗೆ ಒಂದು ಶಾಶ್ವತ ಮೆಮರಿ. ಇದು ಇಂಪಾರ್ಟೆಂಟ್. ಎರಡನೇ ಪ್ರಶ್ನೆಯನ್ನ ಗಮನಿಸೋಣ. ಆಪರೇಟಿಂಗ್ ಸಿಸ್ಟಮ್ OS ಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಯನ್ನು ಗುರುತಿಸಿ. ಲಿನಕ್ಸ್, ಓಪನ್ ಸೋರ್ಸ್ ಸಾಫ್ಟ್ವೇರ್, MS ವರ್ಡ್, ಸಿಸ್ಟಮ್ ಸಾಫ್ಟ್ವೇರ್. ಆಪ್ಷನ್ಸ್ ಏನಿವೆ: ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಯಾವುದು ಅಲ್ಲ ಅಂತ ಆಪ್ಷನ್ಸ್ ಇದೆ. ಸೊ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಇದೆ ಅಂದ್ರೆ ನೀವು ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಆಪರೇಟಿಂಗ್ ಸಿಸ್ಟಮ್ OS, ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ ವರ್ಕ್ ಆಗಲ್ಲ. ಸೊ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಅಂದ್ರೆ ವಿಂಡೋಸ್ ಹಾಗೆ ಲಿನಕ್ಸ್. ಇದೇ ರೀತಿ ಆಪರೇಟಿಂಗ್ ಸಿಸ್ಟಮ್ಗಳು ಇದಾವೆ ಇನ್ನು ಮಾರ್ಕೆಟ್ ನಲ್ಲಿ. ಸೊ ಎಕ್ಸಾಂಪಲ್ ನಾನು ಎರಡು ತಗೊಂಡಿದ್ದೀನಿ, ವಿಂಡೋಸ್ ಹಾಗೆ ಲಿನಕ್ಸ್. ಸೊ ವಿಂಡೋಸ್ ಇದು ಆಪರೇಟಿಂಗ್ ಸಿಸ್ಟಮ್, ಹಾಗೆ ಲಿನಕ್ಸ್ ಅನ್ನೋದು ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಇಲ್ಲದೆ ಕಂಪ್ಯೂಟರ್ ವರ್ಕ್ ಮಾಡಲ್ಲ. ಓಕೆ, ಇನ್ನು ಇವಾಗ ಲಿನಕ್ಸ್ ಬಗ್ಗೆ ನೋಡೋಣ. ಸೊ
ಸೊ ಲಿನಕ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಲಿನಕ್ಸ್ ಬಗ್ಗೆ ನೋಡೋಣ. ಸೊ ಲಿನಕ್ಸ್ ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಇವರು ಕೊಟ್ಟಿದ್ದಾರೆ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಈ ಸಾಫ್ಟ್ವೇರ್ ನಲ್ಲಿ ನೀವು ಇದು ಫ್ರೀ ಆಗಿ ಅವೈಲೇಬಲ್ ಇರುತ್ತೆ. ಹಾಗೆ ಇದರಲ್ಲಿ ನೀವು ಚೇಂಜಸ್ ಗಳನ್ನ ಅಂದ್ರೆ ಅವರ ಕೋಡ್ ಗಳನ್ನ ಬಳಸಿ ನೀವು ಚೇಂಜಸ್ ಗಳನ್ನ ಕೂಡ ಮಾಡಬಹುದು. ಅಂತ ಸಾಫ್ಟ್ವೇರ್ ಗಳನ್ನ ನಾವು ಓಪನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನು ಓಪನ್ ಸಾಫ್ಟ್ವೇರ್ ಏನಿರುತ್ತೆ, ಎಕ್ಸಾಂಪಲ್ ಏನಂದ್ರೆ ನಮ್ಮ ಉದಾಹರಣೆಗೆ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಸಾಫ್ಟ್ವೇರ್ಗಳು. ಸೊ ಇದನ್ನ ನಾವು ಮೊಬೈಲ್ ಯಾವ್ಯಾವ ಆಂಡ್ರಾಯ್ಡ್ ಮೊಬೈಲ್ ಇರುತ್ತೆ ಸೊ ಅಲ್ಲಿ ನಾವು ಅವುಗಳನ್ನ ಚೇಂಜಸ್ ಈ ಸಾಫ್ಟ್ವೇರ್ ಅಲ್ಲಿ ನಾವು ಚೇಂಜಸ್ ಗಳನ್ನ ಮಾಡಬಹುದು. ಸೊ ಓಪನ್ ಸಾಫ್ಟ್ವೇರ್ ಅಂದ್ರೆ ನಾವು ಅದು ಫ್ರೀ ಆಗಿ ಅವೈಲೇಬಲ್ ಇದೆ, ಹಾಗೆ ಅವುಗಳನ್ನ ಚೇಂಜಸ್ ಮಾಡಬಹುದು. ಇನ್ನು MS ವರ್ಡ್ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ. ಇದು ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಕೂಡ ಎರಡು ಟೈಪ್ ಇದೆ, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಹಾಗೆ ಒಂದು ಸಿಸ್ಟಮ್ ಸಾಫ್ಟ್ವೇರ್. ಸೊ ಇವಾಗ MS ವರ್ಡ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. MS ವರ್ಡ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನ ಮಾಡುವಂತಹ ಒಂದು ಸಾಫ್ಟ್ವೇರ್. MS ವರ್ಡ್ ನೇಮೇ ಸಜೆಸ್ಟ್ ಮಾಡುತ್ತೆ. ಈ ನೇಮಿಂದ ನಿಮಗೆ ತಿಳಿಯುತ್ತೆ MS ವರ್ಡ್ ಅಂದ್ರೆ ಇದು ನೀವು ಲೆಟರ್ ಬರೀಲಿಕ್ಕೆ ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಬರೀಲಿಕ್ಕೆ ಈ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಬರೀಲಿಕ್ಕೆ ನೀವು MS ವರ್ಡ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ನೀವು ನಿರ್ದಿಷ್ಟ ಕೆಲಸಕ್ಕೆ ಉಪಯೋಗಿಸುವಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಅದರಲ್ಲಿ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆ MS ವರ್ಡ್. ಹಾಗೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್. ಓಕೆ, ಲಿನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿದೆ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ನಾವು ಈಸಿಯಾಗಿ ಅದನ್ನ ಮಾಡಿಫೈ ಮಾಡಬಹುದು, ಫ್ರೀ ಆಗಿ ಅವೈಲೇಬಲ್ ಇರುತ್ತೆ. ಇನ್ನು MS ವರ್ಡ್ ಅಂದ್ರೆ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲಸವನ್ನ ಇದು ಮಾಡುತ್ತೆ. ಸೊ ಐ ಥಿಂಕ್ ಕ್ವಶನ್ ಮತ್ತೆ ಆನ್ಸರ್ ಏನ್ ಎಕ್ಸ್ಪ್ಲನೇಷನ್ ಇದೆ ಕ್ಲಾರಿಫೈ ಆಗಿದೆ ಅಂತ ತಿಳ್ಕೊಳ್ತೀನಿ. ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿ ಲಿನಕ್ಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಕೆ, ಅಂಡ್ MS ವರ್ಡ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಇದೆ. ಇದರಲ್ಲಿ ಆಪ್ಷನ್ಸ್ ನೋಡುವುದಾದ್ರೆ ನಮಗೆ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ, ಲಿನಕ್ಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಮಾತ್ರ ಕರೆಕ್ಟ್ ಇದೆ. MS ವರ್ಡ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ ಏನಿದೆ ಇದು ರಾಂಗ್ ಇದೆ. MS ವರ್ಡ್ ಏನಿದೆ, MS ವರ್ಡ್ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿದೆ, ಒಂದು ಮಾತ್ರ ಸರಿ, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಮಾತ್ರ ಸರಿ. ಓಕೆ, ಇವಾಗ ಮೂರನೇ ಪ್ರಶ್ನೆಗೆ ಹೋಗೋಣ. ಸಿಪಿಯುನ ALU ಮತ್ತು CU ಗೆ ಸಂಬಂಧಿಸಿದ ಹೇಳಿಕೆಗಳು. ಹೇಳಿಕೆ 1 ALU ಗಣಿತದ ಲೆಕ್ಕಾಚಾರವನ್ನ ಮಾಡುತ್ತದೆ. ಹೇಳಿಕೆ 2 CU ಕಂಪ್ಯೂಟರ್ನ ಸಿಗ್ನಲ್ಗಳನ್ನ ಮತ್ತು ಕಾರ್ಯಾಚರಣೆಗಳನ್ನ ನಿಯಂತ್ರಿಸುತ್ತದೆ. ಇದು ಹೇಳಿಕೆಗಳಿದ್ದಾವೆ. CPU ನ ALU ಮತ್ತೆ CU ರಿಲೇಟೆಡ್ ಒಂದಷ್ಟು ಎರಡು ಸ್ಟೇಟ್ಮೆಂಟ್ಸ್ ಇದೆ. ಸೊ ಆಪ್ಷನ್ಸ್ ಹೇಳಿಕೆ 1 ಸರಿ, 2 ತಪ್ಪು, 2 ಹೇಳಿಕೆಗಳು ಸರಿ, 2 ಹಾಗೆ ಹೇಳಿಕೆ 1 ತಪ್ಪು, 2 ಸರಿ, 2 ಹೇಳಿಕೆಗಳು ತಪ್ಪು ಅಂತ ಆಪ್ಷನ್ಸ್ ಇದಾವೆ. ಸೊ ಮೊದಲು ಕ್ವಶನ್ ಏನಿದೆ CPU ರಿಲೇಟೆಡ್ ಇದೆ. ಸೊ CPU ಅಂದ್ರೆ ಏನು ಅಂತ ಮೊದಲು ನೋಡ್ಕೊಳ್ಳೋಣ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, CPU ಫುಲ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇನ್ನು CPU ನಲ್ಲಿ 3 ಪಾರ್ಟ್ಸ್ ಇದಾವೆ. ಓಕೆ, ಸೊ ಮೊದಲು CPU ಅಂದ್ರೆ ಏನು ನೋಡೋಣ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ ಇದು ಕಂಪ್ಯೂಟರ್ನ ಬ್ರೈನ್ ಅಂತ ಕರೀತಾರೆ. ಏನಂತ, ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ. ಕಂಪ್ಯೂಟರ್ನ ಬ್ರೈನ್ ಅಂದ್ರೆ CPU. ಇದು ಇಂಪಾರ್ಟೆಂಟ್. ಸೊ ಇದು ಕಂಪ್ಯೂಟರ್ನ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ CPUನೇ ಮಾಡುತ್ತೆ. ಕಂಟ್ರೋಲ್ ಮಾಡುವಂತಹ ಕೆಲಸಗಳನ್ನ CPU ಮಾಡುತ್ತೆ. ಅದಕ್ಕಾಗಿ ಇದನ್ನ ಮೆದುಳು ಅಂತ ಕರೀತಾರೆ. ಇದು CPU ನಲ್ಲಿ 3 ಭಾಗಗಳು. ಒಂದು ALU, CU ಹಾಗೆ ಇನ್ನೊಂದು MU. ಓಕೆ, ಸೊ ALU, CU ಹಾಗೆ MU ಅಂತ 3 ಪಾರ್ಟ್ಸ್ ಗಳಿದ್ದಾವೆ CPU ನಲ್ಲಿ. ಸೊ ಇದು ALU. ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಓಕೆ, ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. CU ಅಂದ್ರೆ ಕಂಟ್ರೋಲ್ ಯೂನಿಟ್. ಹಾಗೆ MU ಅಂದ್ರೆ ಮೆಮರಿ ಯೂನಿಟ್. ಸೊ ಇವು
ಮೂರು ಪಾರ್ಟ್ಸ್ಗಳು. ಸೊ ಮೊದಲನೇದಾಗಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ALU ಬಗ್ಗೆ ನೋಡಿದ್ರೆ ಇದು ಲೆಕ್ಕಾಚಾರ ಮಾಡುತ್ತೆ. ಅಂದ್ರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹಾಗೆ ಕಂಪ್ಯಾರಿಸನ್ ಏನಿರುತ್ತೆ ಅವುಗಳನ್ನೆಲ್ಲ ALU ಮಾಡುತ್ತೆ. ಡಿವಿಷನ್ ಹಾಗೆ ಕಂಪ್ಯಾರಿಸನ್ ಇವೆಲ್ಲವನ್ನ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹ್ಯಾಂಡಲ್ ಮಾಡುತ್ತೆ. ಇನ್ನು ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ ಅಂದ್ರೆ ಇದು ಸಿಗ್ನಲ್ ಗಳನ್ನ ಕೊಡುತ್ತೆ ಹಾಗೆ ಏನ್ ಆಕ್ಟಿವಿಟಿ ಮಾಡ್ಬೇಕನ್ನೋದನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಇದು ಕಂಟ್ರೋಲ್ ಮಾಡುತ್ತೆ. ಸೊ ಅದನ್ನ ಕಂಟ್ರೋಲ್ ಯೂನಿಟ್ ಅಂತ ಕರಿತೀವಿ. ಇನ್ನು ಮೆಮರಿ ಯೂನಿಟ್ ಅಂದ್ರೆ ಹೆಸರು ಹೇಳುವಾಗೆ ಇದನ್ನ ಮಾಹಿತಿಗಳನ್ನ ಸಂಗ್ರಹಿಸಿಡುವುದು ಮೆಮರಿ ಯೂನಿಟ್ ನಲ್ಲಿ. ಸೊ ಇದು ಸ್ಟೋರೇಜ್ ಅನ್ಬೋದು, ಸಂಗ್ರಹಿಸಿಡುವುದು. ಇದು ಸಂಗ್ರಹಿಸಿಡುತ್ತೆ. ಇನ್ ಶಾರ್ಟ್ ಆಗಿ ಕ್ವಿಕ್ ರಿವಿಷನ್ ಅಂತ ಹೇಳ್ಬೇಕಂದ್ರೆ CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಅಂತ ಮೆದುಳು, ಕಂಪ್ಯೂಟರ್ನ ಮೆದುಳು ಅಂದ್ರೆ CPU ಅಂತ ನೆನಪಿಟ್ಕೊಳ್ಳಿ. ಇದು ಕಂಪ್ಯೂಟರ್ನ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಅಂದ್ರೆ ಕಂಟ್ರೋಲ್ ಮಾಡುವಂತಹ ಕೆಲಸಗಳನ್ನ ಮಾಡುತ್ತೆ. ಇನ್ ಶಾರ್ಟ್ ಆಗಿ ಯಾವ ರೀತಿ ರಿವೈಸ್ ಮಾಡ್ಬೇಕಂದ್ರೆ CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದನ್ನ ಕಂಪ್ಯೂಟರ್ನ ಮೆದುಳು ಅಂತ ಕರೀತಾರೆ CPU ಅನ್ನ. ಓಕೆ, ಇನ್ನು ಇದರಲ್ಲಿರುವಂತಹ ಮೂರು ಪಾರ್ಟ್ಸ್ ಗಳನ್ನ ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ALU ಅಂದ್ರೆ ಲೆಕ್ಕಾಚಾರ ಮಾಡೋದು, ಹಾಗೆ CU ಅಂದ್ರೆ ಇದು ಸಿಗ್ನಲ್ ಗಳನ್ನ ಕೊಟ್ಟು ಎಲ್ಲ ಏನೇನ್ ನಡೀತಾ ಇದೆ ವರ್ಕ್ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು MU ಮೆಮರಿ ಯೂನಿಟ್ ಅಂದ್ರೆ ಏನೆಲ್ಲ ಕೆಲಸ ನಡೀತಾ ಇದೆ ಅವುಗಳನ್ನ ಸಂಗ್ರಹಿಸಿಡುವುದು, ಸ್ಟೋರ್ ಮಾಡಿದ್ದು ಮೆಮರಿ ಯೂನಿಟ್ ನ ಕೆಲಸ. ಓಕೆ, CPU ಅಂದ್ರೆ ಮೆದುಳು, ALU ಅಂದ್ರೆ ಲೆಕ್ಕಾಚಾರ, CU ಅಂದ್ರೆ ಕಂಟ್ರೋಲ್ ಮಾಡೋದು, MU ಅಂದ್ರೆ ಮೆಮರಿ ಸೇವ್ ಮಾಡೋದು. ಇಷ್ಟೇ ಸಿಂಪಲ್. ಸೊ ಇವಾಗ ಕ್ವಶನ್ ಬರೋಣ. CPU ನ ALU ಮತ್ತು CU ಗೆ ಸಂಬಂಧಿಸಿದ. ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಹಾಗೆ ಕಂಟ್ರೋಲ್ ಯೂನಿಟ್ ಗೆ ಸಂಬಂಧಿಸಿದಂತಹ ಒಂದು ಎರಡು ಸ್ಟೇಟ್ಮೆಂಟ್ ಗಳಿದಾವೆ, ಗಮನಿಸೋಣ. ಮೊದಲಿಗೆ ALU ಗಣಿತ ಲೆಕ್ಕಾಚಾರವನ್ನು ಮಾಡುತ್ತೆ. ಎಸ್, ALU ಅಂದ್ರೆ ನಾವು ಗಣಿತ ಲೆಕ್ಕಾಚಾರ ಮಾಡುವಂತಹ ಒಂದು ಯೂನಿಟ್ ಅನ್ನ ಮಾಡುತ್ತೆ. ಯೂನಿಟ್ ALU ಅದು ಮಾಡುತ್ತೆ. ಓಕೆ, ಇನ್ನು ಎರಡನೇದು CU ಕಂಪ್ಯೂಟರ್ನ ಸಿಗ್ನಲ್ ಗಳನ್ನ ಮತ್ತು ಕಾರ್ಯಾಚರಣೆಗಳನ್ನ ನಿಯಂತ್ರಿಸುತ್ತೆ. ಹೌದು, ಕಂಟ್ರೋಲ್ ಯೂನಿಟ್ ಯಾವಾಗಲೂ ಇದು ಕಂಟ್ರೋಲ್ ಮಾಡುತ್ತೆ, ಸಿಗ್ನಲ್ ಗಳನ್ನ ಕೊಡುವುದು ಹಾಗೆ ಕಂಪ್ಯೂಟರ್ ನಲ್ಲಿ ಯಾವ್ಯಾವ ರೀತಿ ಕೆಲಸ ನಡೆದಿದೆ ಅನ್ನೋದನ್ನ ಕಂಟ್ರೋಲ್ ಮಾಡುವುದು. ಸೊ CU ಅಂದ್ರೆ ಕಂಟ್ರೋಲ್ ಯೂನಿಟ್. ಸೊ ಎರಡು ಹೇಳಿಕೆಗಳು ಸರಿಯಾಗಿದೆ. ಸೊ ಆಪ್ಷನ್ಸ್ ಬಿ ಎರಡು ಹೇಳಿಕೆಗಳು ಸರಿ. ಇವಾಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಪ್ರಕಾರದ ಸರಿಯಾದ ಆರೋಹಣ ಕ್ರಮ ಯಾವುದು? ಅಂದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಓಕೆ, ವ್ಯಾನ್, ಲ್ಯಾನ್, ಮ್ಯಾನ್, ಲ್ಯಾನ್, ಮ್ಯಾನ್, ವ್ಯಾನ್, ಮ್ಯಾನ್, ಲ್ಯಾನ್, ವ್ಯಾನ್, ಲ್ಯಾನ್, ಮ್ಯಾನ್, ವ್ಯಾನ್. ಓಕೆ, ಸೊ ಈ ಕ್ವಶನ್ ರಿಲೇಟೆಡ್ ಟು ಕಂಪ್ಯೂಟರ್ ನೆಟ್ವರ್ಕ್ ಇದೆ. ಸೊ ಮೊದಲನೇದಾಗಿ ನೆಟ್ವರ್ಕ್ ಅಂದ್ರೆ ಏನು ಅಂತ ನೋಡೋಣ. ನೆಟ್ವರ್ಕ್ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಸ್ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಅವುಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಅವುಗಳನ್ನ ಅಂದ್ರೆ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ಲಿಕ್ಕೆ ಬಳಸುವಂತಹ ಸಾಧನನೇ ನೆಟ್ವರ್ಕ್. ಓಕೆ, ಇನ್ನು ನೆಟ್ವರ್ಕ್ ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿದ್ರೆ, ಸೊ ನೀವು ಯಾವ್ದಾದ್ರು ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು ಅಥವಾ ಬೇರೆ ದೇಶದಲ್ಲಿ ಕೂತ್ಕೊಂಡು ನಿಮ್ಮ ಯಾರ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಫೈಲ್ಸ್ ಗಳನ್ನ ಶೇರ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಇಂಪಾರ್ಟೆಂಟ್ ನೆಟ್ವರ್ಕ್ ಪಾರ್ಟ್ ಆಗುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಇವಾಗ ಸಿಟಿಯಲ್ಲಿರುವಂತಹ ರಸ್ತೆಗಳು ಬೇರೆ ಬೇರೆ ಜಾಗನ ಸಂಪರ್ಕಿಸುತ್ತೆ ಯಾವ ರೀತಿ, ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ಗಳು ಬೇರೆ ಬೇರೆ ರಾಜ್ಯಕ್ಕೆ ಸಂಪರ್ಕಿಸುತ್ತಾರೆ. ಆ ರೀತಿ ಸಿಂಪಲ್ ಆಗಿ ಹೇಳ್ಬೋದು ನೆಟ್ವರ್ಕ್ ಬಗ್ಗೆ. ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ ಪ್ರಕಾರಗಳ ಸರಿಯಾದ ಆರೋಹಣ ಕ್ರಮ ಯಾವುದು? ಅಂದ್ರೆ ಶಾರ್ಟೆಸ್ಟ್ ಟು ಲಾರ್ಜೆಸ್ಟ್. ಓಕೆ, ಆಪ್ಷನ್ಸ್ ಗಮನಿಸಿ. ವ್ಯಾನ್, ಲ್ಯಾನ್, ಮ್ಯಾನ್, ಲ್ಯಾನ್, ಮ್ಯಾನ್, ವ್ಯಾನ್, ಮ್ಯಾನ್, ಲ್ಯಾನ್, ವ್ಯಾನ್, ಲ್ಯಾನ್, ಮ್ಯಾನ್, ವ್ಯಾನ್ ಅಂತ ಇದೆ. ಸೊ ಈ ರಿಲೇಟೆಡ್ ಏನಿದೆ, ಇದು ಕಂಪ್ಯೂಟರ್ ನೆಟ್ವರ್ಕ್ ರಿಲೇಟೆಡ್ ಕ್ವಶನ್ ಇದೆ. ಸೊ ಕಂಪ್ಯೂಟರ್ ರಿಲೇಟೆಡ್ ನೆಟ್ವರ್ಕ್ ಅಂದಾಗ ಮೊದಲು ನಾವು ನೆಟ್ವರ್ಕ್ ಅಂದ್ರೆ ಏನಂತ ತಿಳ್ಕೊಳ್ಬೇಕು. ನೆಟ್ವರ್ಕ್ ಅಂದ್ರೆ ಎರಡಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳಾಗಿರ್ಬೋದು, ಲ್ಯಾಪ್ಟಾಪ್ಗಳಲ್ಲಿ ಕನೆಕ್ಟ್ ಮಾಡುವಂತಹ ಒಂದು ವಿಧಾನನೇ ನೆಟ್ವರ್ಕ್. ಇನ್ನು ಇವುಗಳನ್ನ ಏರಿಯಾ ವೈಸ್, ಯಾವ ವೈಸ್, ಏರಿಯಾ ವೈಸ್ ಇವುಗಳನ್ನ ಮೂರು ರೀತಿಯಲ್ಲಿ ವಿಂಗಡಿಸಲಾಗಿದೆ. ಒಂದು LAN ಲ್ಯಾನ್, MAN ಮ್ಯಾನ್ ಹಾಗೆ WAN ವ್ಯಾನ್ ಅಂತ. ಓಕೆ, ಮೂರು ಏರಿಯಾ ವೈಸ್ ಮೂರು ನೆಟ್ವರ್ಕ್ ಟೈಪ್ ಇದೆ, ಲ್ಯಾನ್, ಮ್ಯಾನ್ ಹಾಗೆ ವ್ಯಾನ್ ಅಂತ. ಸೊ ಲ್ಯಾನ್ ಅಂದ್ರೆ ಲೋಕಲ್
ಲೋಕಲ್ ಏರಿಯಾ ನೆಟ್ವರ್ಕ್ ಹಾಗೆ ಮೆಟ್ರೋಪಾಲಿಟನ್ ಸೊ ನೆಟ್ವರ್ಕ್ ಏರಿಯಾ ವೈಸ್ 3 ಟೈಪ್ಸ್ ಇದೆ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಹಾಗೆ ವ್ಯಾನ್ ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ. ಇನ್ನು ಲೋಕಲ್ ನೆಟ್ವರ್ಕ್ ಅಂದ್ರೆ ನಾವು ಈಗ ಮನೇಲಿ ಯೂಸ್ ಮಾಡ್ತಿರುವಂತ ನೆಟ್ವರ್ಕ್ ಆಗಿರ್ಬೋದು, ಆಫೀಸ್ ನಲ್ಲಿ ಅಥವಾ ಒಂದು ಸ್ಕೂಲ್ ನಲ್ಲಿ ಒಂದು ಸ್ಮಾಲ್ ಏರಿಯಾ ಇರುತ್ತೆ. ಸೊ ಅಲ್ಲಿ ಯೂಸ್ ಮಾಡುವಂತ ನೆಟ್ವರ್ಕ್ ಅನ್ನು ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಓಕೆ, ಇದ್ರ ಸ್ಪೀಡ್ ಜಾಸ್ತಿ ಇರುತ್ತೆ, ಬಟ್ ಅಂದ್ರೆ ಒಂದು ಚಿಕ್ಕ ಪ್ರದೇಶದಲ್ಲಿ ಅಂದ್ರೆ ಚಿಕ್ಕ ಏರಿಯಾದಲ್ಲಿ ಬಳಸುವಂತಹ ನೆಟ್ವರ್ಕ್ ಅಂದ್ರೆ ಲ್ಯಾನ್ LAN ಲೋಕಲ್ ಏರಿಯಾ ನೆಟ್ವರ್ಕ್. ಇನ್ನು ಎರಡನೇದು ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಇದು ಇದು ಸಿಟಿ. ಓಕೆ, ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ರೆ ಇದು ಒಂದು ಸಿಟಿಗೆ ಅಂದ್ರೆ ಒಂದು ಏನಂತಾರೆ ಒಂದು ದೊಡ್ಡ ಪ್ರದೇಶಕ್ಕೆ ಯೂಸ್ ಮಾಡುವಂತಹ ನೆಟ್ವರ್ಕ್. ಉದಾಹರಣೆಗೆ ನಮ್ಮ ಕೇಬಲ್ ನೆಟ್ವರ್ಕ್. ಸೊ ಇಡೀ ಸಿಟಿಗೆ ನಾವು ಕವರ್ ಮಾಡಲಿಕ್ಕೆ ಏನು ಯೂಸ್ ಮಾಡಿದ್ರೆ ಅದಕ್ಕೆ ಮ್ಯಾನ್ ಅಂತಾರೆ. ಅಂದ್ರೆ ಉದಾಹರಣೆಗೆ ಕೇಬಲ್ ನೆಟ್ವರ್ಕ್ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಬ್ಯಾಂಕಿನ ATM ಗಳ ಬ್ರಾಂಚ್ ಗಳನ್ನ ಕವರ್ ಮಾಡುವಂತಹ ನೆಟ್ವರ್ಕ್ ಅನ್ನ ನಾವು ಮ್ಯಾನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮ್ಯಾನ್ ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ನಮ್ಮ ದೇಶದಿಂದ ಬೇರೊಂದು ದೇಶಕ್ಕೆ ಅಂದ್ರೆ ಪ್ರಪಂಚಕ್ಕೆ ಹಬ್ಬಿದಂತಹ ನೆಟ್ವರ್ಕ್ ಇದಾಗಿದೆ. ಇದಕ್ಕೆ ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಯೂಸ್ ಮಾಡ್ತಿರುವಂತಹ ಯೂಟ್ಯೂಬ್ ಆಗಿರ್ಬೋದು, ಗೂಗಲ್, ವಾಟ್ಸ್ಆಪ್, ಫೇಸ್ಬುಕ್ ಇವೆಲ್ಲವನ್ನ ನಾವು ಬೇರೆ ದೇಶದಲ್ಲಿವೆ, ಬಟ್ ಅವುಗಳನ್ನ ನಾವು ಎಕ್ಸೆಸ್ ಮಾಡ್ತಾ ಇದ್ದೀವಿ. ಸೊ ಇದು ಇದಕ್ಕೆ ಕಾರಣ ವರ್ಲ್ಡ್ ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಲೋಕಲ್ ಲ್ಯಾನ್ ಮ್ಯಾನ್ ಇದು ಒಂದು ನಿಮ್ಮ ಮನೆಗೆ ಅಥವಾ ಆಫೀಸ್ಗೆ ಸೀಮಿತವಾದಂತಹ ಒಂದು ನೆಟ್ವರ್ಕ್. ಇದು ಒಂದು ಸಿಟಿಗೆ ಸೀಮಿತವಾದಂತಹ ನೆಟ್ವರ್ಕ್. ಇದು ಪ್ರಪಂಚಕ್ಕೆ ಇದ್ದಂತಹ ಒಂದು ನೆಟ್ವರ್ಕ್. ಓಕೆ, ಸೊ ಇದರ ಮೇನ್ ಅಂದ್ರೆ ಸಣ್ಣದಿಂದ ದೊಡ್ಡದಕ್ಕೆ ಹೋಗುವಂತಹ ಒಂದು ಇದು ಅಂದ್ರೆ ಲ್ಯಾನ್ ಮ್ಯಾನ್ ವ್ಯಾನ್. ಓಕೆ, ಲ್ಯಾನ್ ಮ್ಯಾನ್ ಅಂಡ್ ವ್ಯಾನ್ ಇದು ಸರಿಯಾದ ಉತ್ತರ. ಓಕೆ, ಐ ಹೋಪ್ ನಿಮಗೆ ತಿಳಿದಂತ ಅನ್ಕೋತೀನಿ.